ಕೊಲೆ ಆರೋಪಿ ದರ್ಶನ್ಗೆ ಸಾಕ್ಷಿ ಮಾಫಿ ಸಂಕಷ್ಟ ಎದುರಾಗಿದೆ. ಇಂದು ಪ್ರದೋಷ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಇರುವಂತದ್ದು. ಕೊಲೆ ಆರೋಪಿ ದರ್ಶನ್ಗೆ ಈಗ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿರುವಂತದ್ದು. ಇಂದು ಪ್ರದೋಷ ಮಾಫಿ ಸಾಕ್ಷಿ ಅರ್ಜಿ ಆದೇಶವನ್ನ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಜೈಲಿನಲ್ಲಿರುವ ಅಧಿಕಾರಿಗಳಿಂದ ವರದಿ ಕೇಳಿದ್ದೆ ಕೋರ್ಟ್. ಪ್ರದೋಷ್ ನಡವಳಿಕೆ ಬಗ್ಗೆ ಜೈಲು ಅಧಿಕಾರಿಗಳಿಂದ ವರದಿ ಕೇಳಿರುವಂಥದ್ದು. ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ. ಇನ್ನು ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಧಿಕಾರಿಗಳು. ವರದಿ ಪರಿಶೀಲನೆಯ ಬಳಿಕ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಆದೇಶ ಪ್ರಕಟವಾಗುತ್ತೆ. ಇನ್ನು ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಪ್ರದೋಷ್ ಹೇಳಿಕೆನ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗುತ್ತೆ. ಇನ್ನು 17 ಆರೋಪಿಗಳ ಪೈಕಿ ಒಬ್ಬರಿಗೆ ಮಾಫಿ ಸಾಕ್ಷಿ ಸ್ಥಾನ ನೀಡುವಂಥದ್ದು. ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಇದೀಗ 11 ಪುಟಗಳ ಪ್ರದೋಷ ಮಾಫಿ ಸಾಕ್ಷಿ ಏನಿದೆ ಅದರ ಅರ್ಜಿ ಆದೇಶವನ್ನ ಇವತ್ತು ಕೋರ್ಟ್ ಜೈಲಿನಲ್ಲಿರುವ ಅಧಿಕಾರಿಗಳಿಂದ ವರದಿ ಕೇಳಿದೆ ಕೋರ್ಟ್. ಈಗ ಪ್ರದೋಷ್ ನಡವಳಿಕೆ ಬಗ್ಗೆ ಜೈಲು ಅಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗುತ್ತೆ ಕೋರ್ಟ್ಗೆ. ಇನ್ನು ವರದಿ ಸಲ್ಲಿಕೆಯನ್ನು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಅದರ ಬಳಿಕ ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರ ಬಗ್ಗೆ ಆದೇಶವನ್ನು ಪ್ರಕಟ ಮಾಡುತ್ತೆ. ಇನ್ನು ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಆರಂಭವಾಗುವಂಥದ್ದು. ಇನ್ನು ಪ್ರದೋಷ್ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಇನ್ನು 17 ಆರೋಪಿಗಳೇನಿದ್ದಾರೆ 17 ಆರೋಪಿಗಳ ಪೈಕಿ ಒಬ್ಬರಿಗೆ ಮಾಫಿ ಸಾಕ್ಷಿಯ ಸ್ಥಾನವನ್ನು ನೀಡಲಾಗುತ್ತೆ. ಈಗಾಗಲೇ 11 ಪುಟಗಳ ಮಾಫಿ ಸಾಕ್ಷಿಯನ್ನ ಅರ್ಜಿಯನ್ನ ಈಗಾಗಲೇ ಪ್ರದೋಷ್ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಇದರ ಕುರಿತಂತೆ ಈಗ ಜೈಲಿನಲ್ಲಿರುವ ಅಧಿಕಾರಿಗಳಿಂದ ವರದಿ ಕೇಳಿದೆ ಕೋರ್ಟ್. ಇನ್ನು ಪ್ರದೋಷ್ ನಡವಳಿಕೆ ಬಗ್ಗೆ ಕೂಡ ಜೈಲು ಅಧಿಕಾರಿಗಳಿಂದ ವರದಿಯನ್ನ ಕೇಳಿರುವಂಥದ್ದು. ಇನ್ನು ವರದಿ ಸಲ್ಲಿಕೆ ಮಾಡಲಿದ್ದಾರೆ ಅಧಿಕಾರಿಗಳು. ಇನ್ನು ಅದರ ಬಳಿಕ ವರದಿ ಪರಿಶೀಲನೆ ಆಗುತ್ತೆ. ಅದರ ಬಳಿಕ ಮಾಫಿ ಅರ್ಜಿ ಬಗ್ಗೆ ಆದೇಶ ಕೂಡ ಪ್ರಕಟವಾಗುವಂಥದ್ದು. ಇನ್ನು ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಏನಿದೆ ಅದು ಆರಂಭವಾಗುತ್ತೆ. ಇನ್ನು 17 ಆರೋಪಿಗಳ ಪೈಕಿ ಒಬ್ಬರಿಗೆ ಮಾಫಿ ಸಾಕ್ಷಿಯ ಸ್ಥಾನ ಸಿಗುವಂಥದ್ದು. ಅರ್ಜಿಯನ್ನು ಏನು ಸಲ್ಲಿಸಿದ್ದಾರೆ ಪ್ರದೋಷ್ 11 ಪುಟಗಳ ಅರ್ಜಿ, ಇದರ ವಿಚಾರಣೆ ಆಗುವಂಥದ್ದು. ಅದರ ವರದಿ ಕೇಳಿದ್ದಾರೆ ಹೈಕೋರ್ಟ್ ಅಧಿಕಾರಿಗಳಿಂದ. ಇನ್ನು ಕಾನೂನು ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಇದರ ವಿಚಾರದ ಕುರಿತಂತೆ ಆದೇಶದ ಬಳಿಕ ಅರ್ಜಿ ಬಗ್ಗೆ ಆದೇಶವೇನು ಪ್ರಕಟವಾಗುತ್ತೆ ಅದರ ಬಳಿಕ ಆದೇಶದ ಪ್ರಕ್ರಿಯೆ ಬಳಿಕ ಕಾನೂನು ಪ್ರಕ್ರಿಯೆ ಆರಂಭವಾಗುವಂಥದ್ದು. ಇನ್ನು ಪ್ರದೋಷ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ನೇತ್ರಾ ಅವರು ನಮ್ಮೊಟ್ಟಿಗಿದ್ದಾರೆ. ನೇತ್ರಾ, ಈಗಾಗಲೇ ಪ್ರದೋಷ್ ಅವರು ಮಾಫಿ ಸಾಕ್ಷಿಯನ್ನ ಅರ್ಜಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ. ಇಂದು ಅಧಿಕಾರಿಗಳಿಂದ ವರದಿಯನ್ನ ಕೂಡ ಕೇಳಿದೆ ಕೋರ್ಟ್. ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಚಂದನ, ಏನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಈಗ ಏನು ಪ್ರದೋಷ್ ಒಂದು ಮಾಫಿ ಸಾಕ್ಷಿ ಏನ್ ಸಲ್ಲಿಸಿದ್ರು ಅದರ ವಿಚಾರಣೆ ಇಂದು 2 ಗಂಟೆಗೆ ನಡೆಯಲಿದೆ. ಈಗಾಗಲೇ ವಿಸಿ ಮೂಲಕ ಪ್ರದೋಷ್ ಒಂದು ಕೋರ್ಟ್ಗೆ ತನ್ನ ಹೇಳಿಕೆಯನ್ನ ನೀಡಿದ್ದು, ಈಗ ಜಡ್ಜ್ ಜೈಲಾಧಿಕಾರಿಗಳಿಗೆ ಪ್ರದೋಷ್ ಚಲನವಲನ ಮತ್ತು ಅವನ ಹಳೆಯ ಕೇಸ್ಗಳ ಬಗ್ಗೆ ಪೊಲೀಸರಿಗೆ ವಿಚಾರಣೆ ಕೂಡ ನಡೆಸಲು ಹೇಳಿರುವಂತದ್ದು. ಇಂದು ಅದರ ಬಗ್ಗೆ ಎಲ್ಲ 17 ಆರೋಪಿಗಳ ಪೈಕಿ ಇನ್ನಿಬ್ಬರು ಕೂಡ ಈ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇವರೆಲ್ಲರ ಒಂದು ಏನು ಅರ್ಜಿಯನ್ನ ಪರಿಶೀಲನೆ ಮಾಡಿ ಇವತ್ತು ಕೋರ್ಟ್ ನಲ್ಲಿ 57ನೇ CCH ಕೋರ್ಟ್ ನಲ್ಲಿ ಇಂದು ವಿಚಾರಣೆ ನಡೆಯಲಿದೆ. ಚಂದನ, ಧನ್ಯವಾದ ನೇತ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಜೈಲಿನಲ್ಲಿರುವ ಅಧಿಕಾರಿಗಳಿಂದ ವರದಿಯನ್ನ ಕೇಳಿದೆ ಕೋರ್ಟ್. ಇನ್ನು ಪ್ರದೋಷ್ ನಡವಳಿಕೆ ಬಗ್ಗೆ ಕೂಡ ಜೈಲು ಅಧಿಕಾರಿಗಳಿಂದ ವರದಿಯನ್ನ ಕೇಳಿರುವಂತದ್ದು.